ಯಾವುದು ಮನೆ ಇರ್ತಕ್ಕಂಥ ವಾರ್ನ ನಿಂದಿಸಿದವ್ರು ನೀವೇ, ಪಾಕಿಸ್ತಾನ ಜೊತೆ ಮ್ಯಾಚ್ ಆಡಿದವ್ರು ನೀವೇ. ಇದಕ್ಕೆ ಉತ್ತರ ಕೊಡ್ಬೇಕು ತಾನೆ. ಯಾವ ಪೆಲ್ಗಾಮ್ ವಾರ ಆಗಿನ 3 ತಿಂಗಳನ್ನು ಆಗಿದ್ದಿಲ್ಲ. ಸಿಂಧೂರು ಖೂನ್ ಅಂತ ಹೇಳಿದ್ರೆ ನೀವೇ ಹೇಳಿದ್ರಿ. ಆಮೇಲೆ ಅದು ಯಾರೋ 3 ಹೊಡೆದಿದ್ದಾರೆ. ಪೆಲ್ಗಾಮ್ನಲ್ಲಿ ಯಾರು ಅಟ್ಯಾಕ್ ಮಾಡಿದಾರಂತದ್ದು ಗುರ್ತಾದ್ಮೇಲೆ ಯಾರಿಗೋ 3 ಹೊಡೆದಿದ್ದಾರೆ. ವಿಟ್ನೆಸ್ ಏನಿದೆ ಗುರ್ತಾ, ಅವನ ಜೇಬ್ನಲ್ಲಿ ಮೇಡ್ ಇನ್ ಪಾಕಿಸ್ತಾನ ಅಂತ ಚಾಕ್ಲೇಟ್ ಇತ್ತಂತೆ. ಅವನ ಐಡೆಂಟಿಟಿ ನೋಡ್ರಿ ಹೆಂಗಿದೆ. ಯಾರಿಗೆ ಹುಡುಕ್ ಹೊಡೆದಿದ್ದಾರೆ ಅವ್ರ ಐಡೆಂಟಿಟಿ ಏನು ಗುರ್ತ, ಅವ್ರ ಪೊಕ್ಕಣದಲ್ಲಿ ಸಿಕ್ಕಿರೋದು ಮೇಡ್ ಇನ್ ಪಾಕಿಸ್ತಾನ ಅಂತ ಚಾಕ್ಲೇಟ್ ಇತ್ತಂತೆ. ಇದು ಅವನ ಐಡೆಂಟಿಫಿಕೇಶನ್. ಪುಲ್ವಾಮಾ ಹೋಯ್ತು, ಪಹಲ್ಗಾಮ್ ಹೋಯ್ತು, ಆಮೇಲೆ ಪಠಾನ್ಕೋಟಲ್ಲಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪಾಕಿಸ್ತಾನ IS ಏಜೆಂಟ್ಗಳಿಗೆ ಕರೆಸಿ ಸರ್ವೆ ಮಾಡಿಸಿದ್ರು. ಇವರು ಪಾಕಿಸ್ತಾನ ವಿರುದ್ಧವಾಗಿ ಮಾತಾಡೋರು ಇವರೇ, ತಾಲಿಬಾನ್ ವಿರುದ್ಧ ಮಾತನಾಡೋದು ಇವರೇ, ಮಾಡಿರ್ತಕ್ಕಂಥದ್ದು ಬಾಂಗ್ಲಾದೇಶ ವಿರುದ್ಧ ಇವರೇ ಮಾತನಾಡ್ತಾರೆ. ಇವ್ರ ಕಾಲದಲ್ಲಿ ದಯಮಾಡಿ ಕೇಳ್ಕೊಳ್ಳಿ, ಈ ದೇಶದ ಯುವಕರಿಗೆ ಗುರ್ತಾಗಬೇಕು. ಏನು ಬಾಂಗ್ಲಾದೇಶ ಬಹಳಷ್ಟು ಗುಸ್ಪೇಟಿ ಅಂತ ಹೇಳ್ತಾರೆ. 10 ವರ್ಷದಲ್ಲಿ ಇಲ್ಲಿವರೆಗೆ ನಾವಿದ್ದ ಸಂದರ್ಭದಲ್ಲಿ ಸುಮಾರು ನಾವು 80,000 ಜನಕ್ಕೆ ಇಲ್ಲಿಂದ ಹೊರಗೆ ಕಳಿಸಿದ್ವಿ. ಇವ್ರು ಇಲ್ಲಿವರೆಗೆ 6,000 ಜನಕ್ಕೆ ಕೂಡ ಹೊರಗೆ ಕಳಿಸಿಲ್ಲ ಇವರು ಕಳೆದ 10 ವರ್ಷದಿಂದ. ಇದು ಸಾರ್ವಜನಿಕರ ಬಗ್ಗೆ ಚರ್ಚೆ ಆಗ್ಬೇಕು. ದಯಮಾಡಿ BJP ಮುಖಂಡರು ಕೇಳ್ರಿ. ನೀವೇನು ದಿನ ಬೆಳಗ್ಗೆ ಎದ್ರ ಬಾಂಗ್ಲಾದೇಶ ಬಗ್ಗೆ ಮಾತನಾಡ್ತೀರಿ. 2004ರಿಂದ 2014 ಇಸ್ವಿವರೆಗೆ UPA ಸರ್ಕಾರ 80,000ಕ್ಕೂ ಹೆಚ್ಚು ಜನ ನಾವು ಡಿಪೋರ್ಟ್ ಮಾಡಿದೀವಿ.